ಮೊದಲಿಗೆ ಧರ್ಮರಾಯ ದೇವಾಲಯ ವಿಚಾರಕ್ಕೆ ಬರೋಣ. ಧರ್ಮರಾಯ ದೇವಾಲಯದಲ್ಲಿ ನೆಕ್ಲೆಸ್ ಅನ್ನ ಕಳ್ತನ ಮಾಡಲಾಗಿದೆ ಅನ್ನೋ ಆರೋಪ ವಿಚಾರ. ಮುಜರಾಯಿ ಇಲಾಖೆಯ ಇಒ ಕೆ ನಾಗರಾಜ್ ಅಮಾನತಾಗಿದ್ದಾರೆ. ತನಿಖೆ ಮುಗಿಯುವ ತನಕ ಇಒ ಕೆ ನಾಗರಾಜನ್ನ ಅಮಾನತಿನಲ್ಲಿ ಇಡಲಾಗಿದೆ ಅನ್ನೋ ಆದೇಶವನ್ನ ಇಲಾಖೆಯಿಂದ ಕೊಡಲಾಗಿದೆ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಈ ಆದೇಶ ಹೊರಡಿಸಿರೋದು. ಅಕ್ಟೋಬರ್ 6ನೇ ತಾರೀಕು ಹುಂಡಿ ಎಣಿಕೆ ನಡೆಯುತ್ತೆ. ಅದರಲ್ಲಿ ಚಿನ್ನದ ಆಭರಣವೂ ಕೂಡ ಇರುತ್ತೆ. ಗುಣಮಟ್ಟ ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಬ್ಯಾಂಕ್ ಸಿಬ್ಬಂದಿಗೆ ಫೋನ್ ಕೂಡ ಮಾಡಲಾಗಿತ್ತು. ಆಗ ಸಂಜೆ ಆಗಿದೆ, ಇವತ್ತು ಬರೋದಕ್ಕಾಗಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಹೇಳಿರ್ತಾರೆ. ಅದಕ್ಕೆ ಅಂತ ಸರವನ್ನ ತಗೊಂಡೋಗಿದ್ದಾರಂತೆ ನಾಗರಾಜ್. ಈ ಮಾಹಿತಿಯನ್ನ ಕೊಟ್ಟರು. ಆಮೇಲೆ ಈ ಬಗ್ಗೆ ಮುಜರಾಯಿ ಆಯುಕ್ತರಿಗೂ ಕೂಡ ಇಒ ಮಾಹಿತಿಯನ್ನ ಕೊಟ್ಟಿದ್ರು. ಒಟ್ಟು 68.180 ಗ್ರಾಂ ತೂಕದ ದೇವಸ್ಥಾನದ ಚಿನ್ನದ ಚೈನದು. ತಪ್ಪು ಶಿಕ್ಷೆ ಆಗಲಿ ಎಂದಿದ್ದ ಇಒ ನಾಗರಾಜ್ ಈಗ ಅಮಾನತಾಗಿದ್ದಾರೆ. ಧರ್ಮರಾಯ ದೇವಾಲಯದಲ್ಲಿ ನೆಕ್ಲೆಸ್ ಅನ್ನ ಕಳ್ಳತನ ಮಾಡಲಾಗಿದೆ ಅನ್ನೋ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಗಿಸುವ ತನಕ ಅಥವಾ ತನಿಖೆ ಮುಗಿಯೋ ತನಕ ಇಒ ಕೆ ನಾಗರಾಜನ್ನ ಅಮಾನತಿನಲ್ಲಿ ಇಡಲಾಗಿದೆ. ಈ ಆದೇಶವನ್ನ ಹೊರಡಿಸಿರೋದು ಧಾರ್ಮಿಕ ದತ್ತಿ ಇಲಾಖೆ. ಎಲ್ಲವೂ ಆಗಿದ್ದು ಅಕ್ಟೋಬರ್ 6ನೇ ತಾರೀಕು ಹುಂಡಿ ಎಣಿಕೆ ಕಾರ್ಯ. ಆ ಸಂದರ್ಭದಲ್ಲಿ ಚಿನ್ನದ ಆಭರಣ ಇರುತ್ತೆ. ಸೊ ಈಗ ಅಮಾನತಿನಲ್ಲಿ ಇಡಲಾಗಿದೆ ಧಾರ್ಮಿಕ ದತ್ತಿ ಇಲಾಖೆಯ ಆದೇಶದ ಮೇಲೆ. ಇನ್ನು ಸಸ್ಪೆಂಡ್ ಆಗೋದಕ್ಕೂ ಮುಂಚೆ ಇಒ ನಾಗರಾಜ್ ಅವರು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಅವರ ಜೊತೆಗೆ ಮಾತನಾಡಿದ್ರು. ಆಗೇನಂದಿದ್ರು ಬನ್ನಿ ತೋರಿಸ್ತೀನಿ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕಿದಂತಹ ನೆಕ್ಲೆಸ್ ಅನ್ನ ಮುಜರಾಯಿ ಇಲಾಖೆಯ ಅಧಿಕಾರಿಯೊಬ್ಬರು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಧರ್ಮಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಸತೀಶ್ ಅವರು. ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಮುಜರಾಯಿ ಇಲಾಖೆಯ ಇಒ ಆಗಿರುವಂತಹ ನಾಗರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನಿಮ್ಮ ಮೇಲೆ ಒಂದು ಆರೋಪ ಬರ್ತಾ ಇರುವಂಥದ್ದು, ನೀವು ಹುಂಡಿಗೆ ಹಾಕಿದಂತಹ ನೆಕ್ಲೆಸ್ ಅನ್ನ ತಗೊಂಡು ಹೋದ್ರೆ ಆಮೇಲೆ ಅದರಲ್ಲಿ ಕೆಲವೊಂದಿಷ್ಟು ಚಿನ್ನವನ್ನ ತೆಗೆದು ವಾಪಸ್ ತಂದು ಹಾಕಿದ್ರಿ ಅಂತ ಹೇಳಿ ಈ ಒಂದು ಆರೋಪದ ಬಗ್ಗೆ ನೀವೇನು ಸ್ಪಷ್ಟನೆ ಕೊಡ್ತಾ ಇದ್ದೀರಾ? ಮೇಡಮ್, ಇದ್ರ ಬಗ್ಗೆ ಏನಿಲ್ಲ. ನಾವು 6ನೇ ತಾರೀಕು ಹುಂಡಿ ಎಣಿಕೆ ಡೇಟು ನಿಗದಿಯಾಗಿತ್ತು. ಹುಂಡಿ ಎಣಿಕೆ ಮಾಡಿದ್ವಿ. ಹುಂಡಿ ಎಣಿಕೆ ಸಮಯದಲ್ಲಿ ಒಂದು ನೆಕ್ಲೆಸ್ ಸಿಕ್ತು. ಅದು ದೇವಸ್ಥಾನ ಪಕ್ಕದಲ್ಲೇ ಒಂದು ಒಡವೆ ಅಂಗಡಿ ಇತ್ತು, ಟಚಲ್ಲಿ ಹತ್ರದ ಪಕ್ಕದಲ್ಲೇ. ಅಲ್ಲೇ ತೊಗೊಂಡೋಗಿ ತೂಕ ಹಾಕ್ಸಿದ್ವಿ. ಆಮೇಲೆ ಚೆಕ್ ಕೇಳಿದ್ರೆ ಅದು ಗೋಲ್ಡು ಅಂತ ಹೇಳಿದ್ರು 68 ಗ್ರಾಮ್ 18 ಮಿಲಿ ಇತ್ತು. ಸೊ ಅವ್ರು ನಮ್ಗೆ ಅಪ್ರೈಸ್ ಮಾಡಿಕೊಡಿ, ಸರ್ಟಿಫೈಡ್ ಮಾಡಿಕೊಡಿ ಅಂದರೆ ಇಲ್ಲ ಸರ್ ನಾವು ಅದು ಮಾಡೋಕ್ಕೆ ಬರಲ್ಲ, ಮಾಡಲ್ಲ ನಾವು ಅದು ಅಂದರು. ಸೊ ನಾವೇನು ಮಾಡಿದ್ವಿ, ನಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ, ನಮ್ಮದೇನು ನಮ್ಮ ಟೆಂಪಲ್ ಟ್ರಾನ್ಸಾಕ್ಷನ್ ಏನು ಮಾಡ್ತಾರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿಬಿಟ್ಟು ಸರ್ ಹಿಂಗೆ ಅಪ್ರೈಸ್ ಮಾಡೋಕ್ಕೆ ಇತ್ತು, ಕಳಿಸ್ಕೊಡ್ತೀರಾ ಅಂತಂದೆ. ಸರ್ ಈ ಟೈಮಲ್ಲಿ ಸಿಗೋಲ್ಲ, ಸಂಜೆ ಟೈಮ್ ಸಿಗೋಲ್ಲ, ಮಾರ್ನಿಂಗ್ ಟೈಮಲ್ಲಿ ಬೇಕಾದ್ರೆ ಕರೆಸ್ತೀನಿ ಸರ್, ಸೋಮವಾರ ಬೇಕಾದ್ರೆ ಬರ್ತಾರೆ. 6ನೇ ತಾರೀಕು ಆಗಿದ್ದು, ಶನಿವಾರ 6ನೇ ತಾರೀಕು 10ನೇ ತಿಂಗಳು. ಆಮೇಲೆ ಭಾನುವಾರ 7ನೇ ತಾರೀಕು ಭಾನುವಾರ ಇತ್ತು. ಸೊ 8ನೇ ತಾರೀಕು ಮಾರ್ನಿಂಗ್ ಬೇಕಾದ್ರೆ ಕರೆಸ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ಏನು ಮಾಡಿ 6ನೇ ತಾರೀಕು ಅದು ನೆಕ್ಲೆಸ್ ತೊಗೊಂಡು ಇಲ್ಲಿ ಆಫೀಸಲ್ಲಿ ಬಂದು ಆಫೀಸಲ್ಲಿ ಇಟ್ಬಿಟ್ಟು, ಸೊ 8ನೇ ತಾರೀಕು ಬಂದು ಆಫೀಸಿಂದ ನೆಕ್ಲೆಸ್ ತೊಗೊಂಡೋಗಿ ಬ್ಯಾಂಕ್ ಹೋಗಿ ಅಪ್ರೈಸ್ ಮಾಡಿಸ್ಬಿಟ್ಟು, ಆಯ್ತು ಬ್ಯಾಂಕ್ ಅವ್ರ ಕಡೆಯಿಂದ ಅಪ್ರೈಸ್ ಮಾಡಿಸ್ಬಿಟ್ಟು ಹೋಗಿ ವಿಡಿಯೋ ಸಮೇತ ನಮ್ಮ ಸಹಾಯಕ ಆಯುಕ್ತರ ಕಚೇರಿಯ ಸೂಪರ್ವೈಸರು ಏನು ಮೇಲ್ವಿಚಾರಣೆಗೆ ಬಂದಿದ್ರು ಹುಂಡಿ ಎಣಿಕೆಗೆ, ಅವರು ಸಮ್ಮುಖದಲ್ಲಿ ನಮ್ಮ ಸ್ಟಾಫ್ ಸಮ್ಮುಖದಲ್ಲಿ, ಆಮೇಲೆ ವಿಡಿಯೋಗ್ರಾಫರ್ ತೊಗೊಂಡೋಗಿ ವಿಡಿಯೋಗ್ರಾಫರ್ ಮುಖಾಂತರ ವಿಡಿಯೋ ಮಾಡಿಸಿ ಹುಂಡಿಗೆ ಹಾಕಿದ್ದೀವಿ. ಓಕೆ ಸರ್, ಅವ್ರು ಹೇಳ್ತಾ ಇರುವಂಥದ್ದು ಆ ಒಂದು ನೆಕ್ಲೆಸ್ ಇದ್ದಿದ್ದು ಸುಮಾರು 120 ಗ್ರಾಮ್ ಇತ್ತು, ಬಟ್ ತಂದಿಟ್ಟಾಗ 68 ಗ್ರಾಮ್ ಆಗಿದೆ ಅಂತ ಹೇಳಿ. ಹಾಗೆ ಯಾರ ಪರ್ಮಿಷನ್ ಕೂಡ ಅವರು ತಗೊಂಡ್ರೆ ಮುಜರಾಯಿ ಇಲಾಖೆಯಿಂದ, ಅಂದರೆ ಹುಂಡಿಯಲ್ಲೇ ಹಾಕಿದಂಥದ್ದನ್ನ ಯಾರು ಕೂಡ ತೆಗೆದುಕೊಂಡು ಹೋಗಬಾರ್ದು, ಆದರೂ ಕೂಡ ಅವ್ರು ತಗೊಂಡು ಹೋಗಿದ್ದಾರೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಮೇಡಮ್, ಅದು ಹುಂಡಿ ಕರೆಕ್ಟ್, ಅದು ನಿಜನೇ. ನಮ್ಮ ಇಲಾಖೆಯಲ್ಲಿ ಹುಂಡಿಲಿ ಸಿಗಲಿ ಇನ್ನೊಂದು ಸಿಗಲಿ ದೇವಸ್ಥಾನದ ಒಳಗಡೆ ಇರಬೇಕು, ಇಟ್ಕೊಬೇಕು, ಅದು ಕರೆಕ್ಟ್. ಬಟ್ ಅದು ಏನಾಗ್ತದೆ, ಈಗ ನಮ್ಮಲ್ಲಿ 6ನೇ ತಾರೀಕು ಹುಂಡಿ ಎಣಿಕೆ ನಮ್ಮ ಸಮಯದಲ್ಲಿ ಇದು ನೆಕ್ಲೆಸ್ ಸಿಕ್ಕಿದೆ. ಆಮೇಲೆ ಆವತ್ತೇ ನಾವು ವೆಯ್ಟ್ ಮಾಡಿಸಿದ್ವಿ ಪಕ್ಕದಲ್ಲೇ, ಎಲ್ಲ ಎಲ್ಲ ಸ್ಟಾಫ್ ಎಲ್ಲ ಹೋಗಿ ನಮ್ಮ ಸೂಪರ್ವೈಸರ್ ಸಮೇತ ಹೋಗಿ ನಾವು ಎಲ್ಲ ವೆಯ್ಟ್ ಮಾಡಿಸೋದನ್ನ 68 ಗ್ರಾಮ್ 18 ಮಿಲಿ ಇತ್ತು. ಸೊ ನಾವು ನೆಕ್ಸ್ಟ್ ಅದನ್ನು ಏನು ಅಲ್ಲಿ ಯಾಕೆ ಇಡಲಿಲ್ಲ, ಯಾಕೆ ತೊಗೊಂಬರ್ಬೇಕಾದ ಪರಿಸ್ಥಿತಿ ಬಂತು ಅಂದರೆ, ಒಂದು ಟೆಂಪಲ್ ಅದು ಬಿ ಗ್ರೇಡ್ ಟೆಂಪಲ್ಲು, ಅಂದರೆ ಇನ್ಕಮ್ ಕಮ್ಮಿ ಆಯ್ತಾ. ಅದರಲ್ಲಿ ಟೆಂಪಲಲ್ಲಿ ಲಾಕರ್ ಇಲ್ಲ, ಮುಖ್ಯವಾಗಿ ಲಾಕರ್ ಇಲ್ಲ. ಸೊ ಎಲ್ಲಿಡೋದು? ಎರಡನೇದು ಸೆಕ್ಯೂರಿಟಿ ಇಲ್ಲ. ಸೊ ಹಂಗೆ ಇಷ್ಟೇ ಲಾಕರ್ ಇಲ್ಲ, ಸೆಕ್ಯೂರಿಟಿನೇ ಇಲ್ಲ ಅಂದಮೇಲೆ ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಸ್ತು, ದೇವ್ರ ವಸ್ತು, ನಾವು ಕಾಪಾಡಬೇಕು. ಅದನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಇಲ್ಲೇ ಉಂಡಿಲಿ ಹಾಕ್ಬಿಡ್ಬೋದಿತ್ತು. ಅಕಸ್ಮಾತ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಸ್ತು ಉಂಡಿಗೆ ಹಾಕಿದ್ದೀವಿ, ಚಿನ್ನನೇ ಅಂತ ಎಲ್ರಿಗೂ ಪಬ್ಲಿಕ್ಕೆಲ್ಲ ಗೊತ್ತಾಗಿದೆ. ಏನು ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಸೇಫ್ ಮಾಡೋಕ್ಕೋಸ್ಕರ ತಂದುಬಿಟ್ಟು ಆಫೀಸಲ್ಲಿ ಇಟ್ಬಿಟ್ಟು 8ನೇ ತಾರೀಕು ಸಂಡೇ ಇತ್ತು, 7ನೇ ತಾರೀಕು ಮಾರ್ನಿಂಗ್ಗೆ ಅಪ್ರೈಸ್ ಮಾಡಿಸ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಉಂಡಿಗೆ ಹಾಕಿದ್ದೀವಿ.
ಸರಿ ಮೇಡಮ್, ಓಕೆ ಮೇಡಮ್. ಇದಿಷ್ಟು ಇಒ ನಾಗರಾಜ್ ಅವರು ಹೇಳ್ತಾ ಇರುವಂತದ್ದು. ಮೇಲಾಧಿಕಾರಿಗಳು ಯಾವುದೇ ರೀತಿ ನನ್ನ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಹತ್ರ ಎಲ್ಲ ಸೂಕ್ತ ದಾಖಲೆ ಇದೆ, ಅದನ್ನ ಅವರ ಮುಂದೆ ಇರ್ತೀನಿ, ಆದ್ರೆ ಈ ಒಂದು ವಿಚಾರದಲ್ಲಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲೇ ಇದ್ದಾರೆ. ಸುಷ್ಮಿತಾ, ನಾಗರಾಜ್ ಅವರು ನಿಮ್ಮ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಅಮಾನತ್ ಆಗಿರಲಿಲ್ಲ, ಈಗ ಅಮಾನತ್ ಆಗಿದ್ದಾರೆ ತನಿಖೆ ಮುಗಿಯೋ ತನಕ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇಲ್ಲ, ನಾವು ಇದನ್ನ ಇನ್ಫಾರ್ಮೇಶನ್ ಕೊಟ್ಟಿನೇ ನಾ ತಗೊಂಡೋಗಿದ್ದೆ ಅನ್ನುವಂಥದ್ದು. ಹಾಗಿದ್ರು ಕೂಡ ಮತ್ತೆ ಯಾಕೆ ಅಮಾನತ್ ಮಾಡಿದ್ರಂತೆ? ಎಸ್ ಶರತ್, ಏನು ಧರ್ಮರಾಯ ಸ್ವಾಮಿ ದೇವಸ್ಥಾನದ ಉಂಡಿಯಲ್ಲಿ ಸಿಕ್ಕಂತಹ ಒಂದು ನೆಕ್ಲೆಸ್ ಏನಿದೆ, ಇವಾಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಈ ಒಂದು ನೆಕ್ಲೆಸ್ ಅನ್ನ ಮುಜರಾಯಿ ಇಲಾಖೆಯ ಇಒ ಆಗಿರುವಂತಹ ನಾಗರಾಜ್ ಅವರು ಕದ್ದಿದ್ದಾರೆ ಅಂತ ಹೇಳಿ ಧರ್ಮರಾಯ ಸ್ವಾಮಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸತೀಶ್ ಅವರು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಸುದ್ದಿಗೋಷ್ಠಿ ಮಾಡುವುದರ ಮೂಲಕ ಈ ಒಂದು ಆರೋಪವನ್ನು ಅವರು ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಒಟ್ಟು 120 ಗ್ರಾಂ ನೆಕ್ಲೆಸ್ ಅನ್ನ ಭಕ್ತಾದಿಯೊಬ್ಬರು ಹಾಕಿ ಹೋಗಿರ್ತಾರೆ. ಆ ಉಂಡಿ ಎಣಿಕೆಯ ಸಮಯದಲ್ಲಿ ಆ ಒಂದು ನೆಕ್ಲೆಸ್ ಸಿಗತ್ತೆ. ಅದನ್ನ ನೇರವಾಗಿ ಅಂದ್ರೆ ಯಾವುದೇ ರೀತಿಯಲ್ಲಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದಂತಹ ಹಣ ಆಗಿರಬಹುದು ಅಥವಾ ನೆಕ್ಲೆಸ್ ಆಗಿರಬಹುದು, ಇದು ಯಾವುದನ್ನು ಕೂಡ ದೇವಸ್ಥಾನದಿಂದ ಹೊರಗೆ ತೆಗೆದುಕೊಂಡು ಹೋಗುವಂತಿಲ್ಲ. ಆದರೂ ಕೂಡ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿ ಇವಾಗ ಏನು ಈ ಒಂದು ಏನು ಸರವನ್ನ ತೆಗೆದುಕೊಂಡು ಹೋಗಿ ಅದನ್ನ ಮಾಡಿ ಒಂದು ರೀತಿಯಲ್ಲಿ ಲೆಕ್ಕವನ್ನು ಹಾಕಿರುವಂಥದ್ದು. ಹೀಗಾಗಿ 120 ಗ್ರಾಂ ಇದ್ದಂತಹ ನೆಕ್ಲೆಸ್ ಇವಾಗ ಕೇವಲ 68 ಗ್ರಾಂ ಆಗಿದೆ. ಸೊ ಹೀಗಾಗಿ ಈ ಒಂದು ನೆಕ್ಲೆಸ್ ಅನ್ನು ಅವರು ಕದಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆದ್ರೆ ಈ ಒಂದು ಆರೋಪವನ್ನ ಸಂಪೂರ್ಣವಾಗಿ ಇಒ ನಾಗರಾಜ್ ಅವರು ತಳ್ಳಿ ಹಾಕಿರುವಂಥದ್ದು. ನಾನು ಯಾವುದೇ ರೀತಿಯಲ್ಲೂ ಕೂಡ ನಾನು ನೆಕ್ಲೆಸ್ ಅನ್ನ ಕದ್ದಿಲ್ಲ, ನಾನು ಅದನ್ನ ಜಸ್ಟ್ ಹೋಗಿ ಅಲ್ಲಿ ಯಾವುದೇ ರೀತಿಯಲ್ಲಿ ಲಾಕರ್ ಇರಲಿಲ್ಲ. ಸೊ ಹೀಗಾಗಿ ನಾನು ಸೋಮವಾರ ಅದನ್ನ ಹಿಂತಿರುಗಿಸಿದೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ಈ ಒಂದು ಕಳ್ಳತನ ಆರೋಪವನ್ನು ನಾನು ಒಪ್ಪೋದಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ ಮೇಲಾಧಿಕಾರಿಗಳು ನನ್ನ ತನಿಖೆ ಮಾಡಿದ್ದಾರೆ, ಅದನ್ನ ನಾನು ಅವರಿಗೆ ಸ್ಪಷ್ಟನೆಯನ್ನು ನೀಡ್ತೀನಿ ಅಂತ ಅವರು ತಿಳಿಸಿದ್ರು. ಅದಾದ ನಂತರ ಇವಾಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಇದಕ್ಕೆ ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ. ಹೀಗಾಗಿ ಆದೇಶ ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಆ ಒಂದು ಸಮಯದವರೆಗೂ ಕೂಡ ಇವಾಗ ಇಒ ನಾಗರಾಜ್ ಅವ್ರನ್ನ ಅಮಾನತ್ ಮಾಡಿರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.